ಸ್ನೇಹಿತರೆ, ಜನಪದ ಸಿರಿಯ ಎಲ್ಲ ವೀಕ್ಷಕರಿಗೆ ನಿಮ್ಮ ಜರಗ್ನಳ್ಳಿ ಕಾಂತರಾಜು ಮಾಡುವ ನಮಸ್ಕಾರಗಳು. ಸ್ನೇಹಿತರೆ, ಚಾಮರಾಜನಗರ ಜನಪದ ಕಲೆಗಳ ತವರೂರು ಅಂತ ಪ್ರಸಿದ್ಧಿ ಪಡ್ಕೊಂಡಿರ್ತಕ್ಕಂಥ ಒಂದು ಜಿಲ್ಲೆ ಸ್ನೇಹಿತರೆ. ಅದರಲ್ಲೂ ನಮ್ಮ ಹಳೆ ಮೈಸೂರು ಪ್ರಾಂತ್ಯದ ಯಾವುದೇ ಭಾಗಗಳಿಗೆ ನೀವು ಹೋದರೂ ಕೂಡ ತನ್ನದೇ ಆದಂಥ ಒಂದು ನೆಲೆಗಟ್ಟನ್ನು ಉಳಿಸ್ಕೊಂಡು ತನ್ನದೇ ಆದಂಥ ವಿಶಿಷ್ಟ ಪ್ರಕಾರದ ಜನಪದ ಕಲೆಗಳನ್ನು ತನ್ನ ಒಡಲಲ್ಲಿ ಅಡಗಿಸ್ಕೊಂಡಿರ್ತಕ್ಕಂಥ ಶಕ್ತಿ ಹೊಂದಿರತಕ್ಕಂಥ ಭೂಭಾಗ ನಮ್ಮ ಕರ್ನಾಟಕದ ಚಾಮರಾಜನಗರ ಹಳೆ ಮೈಸೂರು ಭಾಗ ಸ್ನೇಹಿತರೆ. ಅಂತಹ ಚಾಮರಾಜನಗರ ಭಾಗದಿಂದ, ಮೈಸೂರು ಭಾಗದಿಂದ ಒಬ್ಬ ವಿಶಿಷ್ಟ ಪ್ರಕಾರದ ಕಲಾವಿದನನ್ನು ನಿಮಗೆ ಪರಿಚಯ ಮಾಡಿಕೊಡ್ಲಿಕ್ಕೆ ನಂಗೆ ತುಂಬ ಹೆಮ್ಮೆ ಅನ್ನಿಸ್ತದೆ ಸ್ನೇಹಿತರೆ. ಬನ್ನಿ ಮಾತಾಡೋಣ. ಮೈಸೂರು ಹುಸೇನಿ ಅಂತಲೇ ಪ್ರಖ್ಯಾತಿನ ಪಡ್ಕೊಂಡಿರ್ತಕ್ಕಂಥ SF ಹುಸೇನಿ ಅವರು ಚಾಮರಾಜನಗರ ಭಾಗದವರು, ಮೈಸೂರು ಭಾಗದವರು. ಸರ್, ನಿಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಹೇಗಿದ್ದೀರಿ? ಆರಾಮ. ಮೊದಲಿಗೆ ಎಲ್ಲ ಜನಪದ ಸಿರಿಯ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು ಸರ್. ಥ್ಯಾಂಕ್ ಯು ಸರ್. ಈಗ ವೀಕ್ಷಕರೇ, ಮೈಸೂರಿನ ಅನೇಕ ಸಾಂಪ್ರದಾಯಿಕ ಕಲೆಗಳಲ್ಲಿ ಅತ್ಯಂತ ವಿಶಿಷ್ಟ ಪ್ರಕಾರಗಳಲ್ಲಿ ಗುರುತಿಸ್ಕೊಳ್ತಕ್ಕಂಥ ಸಾಂಜಿ ಕಲೆ ಅಂತಂದರೆ ಕಾಗದ ಕತ್ತರಿ ಕಲೆ ಅಂತ ಈಗ ಆಡು ಭಾಷೆಯಲ್ಲಿ ಕರಿತೀವಿ ಸ್ನೇಹಿತರೆ. ಆ ಕಾಗದ ಕಲೆನಲ್ಲಿ ತಮ್ಮದೇ ಆದಂಥ ಒಂದು ನೈಪುಣ್ಯತೆಯನ್ನು ಕೈಗೂಡಿಸ್ಕೊಂಡು ಅದರೊಟ್ಟಿಗೆ ಜೀವನವನ್ನು ಕಳೀತಾ ಸಾಕ್ತಾ ಬರ್ತಿರ್ತಕ್ಕಂಥ ಕಲಾವಿದ ಮೈಸೂರಿನ ಹುಸೇನಿ ಅವರನ್ನು ಮಾತಾಡ್ಸೋಣ. ಸರ್, ಏನಿದು ಸಾಂಜಿ ಕಲೆ? ಮೊದಲಿಗೆ ಸಾಂಜಿ ಕಲೆ ಅನ್ನೋಕ್ಕಿಂತ ಮುಂಚೆ ಅದರ ಬಗ್ಗೆ ಮಾಹಿತಿ, ಒಂದು ಇತಿಹಾಸದ ಒಂದು ಮೇಲಕ್ಕೆ ಹಾಕೋಣ. ಯಾಕೆಂದರೆ ನಾವು ಇವಾಗ ಮೈಸೂರು ಹುಸೇನಿ ಅಂತ ಅಂದ್ರಲ್ಲ, ಕೆಲವು ವೀಕ್ಷಕರಿಗೆ ಮೈಸೂರವನಾಗಿ ನೀವು ಬ್ಲಫ್ ತೋರಿಸಿದ್ರಲ್ಲ ಅನ್ನೋದು ಒಂದು ಇದಿರುತ್ತೆ. ನಾವು ಮೂಲತಃ ಬ್ಲಫು ವಿದ್ಯಾಭ್ಯಾಸ ನಾವು ಹೇಗೆ ನಮ್ಮ ತಂದೆ ಒಂದು ಸರ್ಕಾರಿ ನೌಕರಲ್ಲಿದ್ದು ಅದು ಅವ್ರು ಹೇಗೆ ವರ್ಗಾವಣೆ ಆಗ್ತಾ ಬಂದರು ಆ ರೀತಿ ನಾವು ಹೋಗ್ತಾಯಿದ್ವಿ. ಮೈಸೂರಲ್ಲಿ ನೆಲೆ ನಿಂತಿದ್ದು ನಾವು. ಆಮೇಲೆ ಕಲಾ ವಿದ್ಯಾಭ್ಯಾಸ ಮಾಡಿದ್ದು ಮೈಸೂರಲ್ಲೇ ಆಗಿದ್ದರಿಂದ ಅದು ಏನಾಗ್ತು, ಅದು ನನ್ನನ್ನು ಸಾಮಾನ್ಯವಾಗಿ ಎಲ್ಲ ಗುರುತಿಸು ಮೈಸೂರು ಹುಸೇನಿ. ಅದು ಬ್ಲಫಲ್ಲಿ ಇದ್ದರೂ ಅದು ಮೈಸೂರು ಅಂತ ಆಯಿತು. ಇನ್ನೊಂದು, ನನ್ನ ಬಾಲ್ಯದಿಂದಲೂ ನನಗೆ ಕಲೆ ಬಗ್ಗೆ ಆಸಕ್ತಿ ಜಾಸ್ತಿ. ಅದು ಎಷ್ಟರ ಮಟ್ಟಿಗೆ ಅಂದರೆ ನಮ್ಮ ತಂದೆಯಿಂದನೂ ಆಗ್ಬೋದು, ನಮ್ಮ ತಾಯಿನೇ ಮೂಲ ಪ್ರೇರಣೆ ನನಗೆ. ಅವರು ಯಾವಾಗಲೂ ಎಂಬ್ರಾಯ್ಡ್ರಿ ಹಾಕಿ ಮಾಡೋರು. ನಮ್ಮ ತಾಯಿ ಕಸೂತಿ ಕೆಲಸ ಮಾಡೋರು. ಆ ಕಸೂತಿ ಕೆಲಸದಲ್ಲಿ ಏನೋ ಅವರು ಚಿತ್ರಗಳನ್ನು ಬರೆದು ದಾರದಲ್ಲಿ ಕಸೂತಿ ಮಾಡ್ತಾ ಇರ್ಬೇಕಾದ್ರೆ ಯಾವಾಗಲೂ ನಮಗೆ ಕೇಳೋರು ನಮ್ಮ ತಾಯಿ, ನನಗೆ ಹೊಸ ಬಟ್ಟೆ ಕೊಟ್ಬಿಟ್ಟಿದ್ರ ಮೇಲೆ ಡ್ರಾಯಿಂಗ್ ಮಾಡಿ ಕೊಡು ಅಂತ. ನಾನೇನೇ ತಪ್ಪು ಡ್ರಾಯಿಂಗ್ ಮಾಡಿದ್ರು ಇಲ್ಲ ನನಗೆ ಅರಿವಿಲ್ದೇ ಗೊತ್ತಿಲ್ದೇ ನಮ್ಮ ತಾಯಿ ಆ ಕಸೂತಿ ಮೇಲೇ ವರ್ಕ್ ಮಾಡೋದು. ನಾನು ಬರೆದಿದ್ದು ಇದ್ಮೇಲೆ ಆವಾಗ ಚೆನ್ನಾಗಿದೆ. ನನಗೆ ಕೆಲವು ಟೈಮ್ ಚೆನ್ನಾಗಿಲ್ಲ ಅಂದರೂ ಅದು ನನ್ನ ಮಗನೇ ಬೇಜಾರಾಗೋದು ಬೇಡ ಅನ್ನೋ ಒಂದು ಉದ್ದೇಶದಲ್ಲಿ ಅವ್ರು ಅದರ ಮೇಲೆ ಮಾಡೋರು. ಅದು ಹೇಗೆ ಅಂದರೆ ಅದು ಪ್ರೋತ್ಸಾಹ. ಚೆನ್ನಾಗಿಲ್ಲ ಅನ್ನೋಕ್ಕಿಂತನೂ ಅದರ ಮೇಲೆ ಮಾಡಿದಾಗ ಹೊಸ ಬಟ್ಟೆ ಕೊಟ್ಟು ಅದರ ಆಸಕ್ತಿ ಬೆಳೆಯುತ್ತೆ. ಅದು ನನ್ನ ಕಲೆಗೆ ಮೊದಲೇ ಗುರು. ಸರ್, ತಂದೆ ತಾಯಿಯಿಂದ ತಾವು ಪ್ರೇರೇಪಣೆಗೊಂಡ್ರಿ ಕಲೆಗೆ ಅಂತ ಅಂದರೆ ಮೈಸೂರಿನ ವೈಜಯಂತಿ ಚಿತ್ರಕಲಾ ಶಾಲೆಯಲ್ಲಿ ತಾವು ಕಲ್ತ್ರಿ. ನನ್ನ ಮೂಲ ಪ್ರಶ್ನೆ ಏನಂತಂದರೆ, ಈಗ ತಾವು ಸಾಂಜಿ ಕಲೆಯ ಕಲಾವಿದರು. ಏನು ಸಾಂಜಿ ಅಂದರೆ? ಸಾಂಜಿ ಅಂದರೆ ಒಂದು ನಮ್ಮ ಭಾರತೀಯ ಜನಪದ ಕಲೆಗಳಲ್ಲಿ ಕಾಗದ ಕತ್ತರಿ ಕಲೆಯಲ್ಲಿ ಒಂದು ಸರ್. ಇದು ನಾನು ಮೂಲ ಸಾಂಜಿ ಮಾಡಲ್ಲ. ನಮ್ಮದು ಜನಪದ ಸಾಂಜಿ ಏನಿದೆ, ಮೂಲ ಸಾಂಜಿ ಅಂದಾಗ ಅಲ್ಲಿ ಕೃಷ್ಣನ ಆಕೃತಿಗಳು ಬರ್ತವೆ ಸರ್. ಅದು ಮಥುರಾದಲ್ಲಿ ಹುಟ್ಟಿದ್ದು ಸಾಂಜಿ, ಮಥುರಾ ಪ್ರದೇಶದಲ್ಲಿ ಹುಟ್ಟಿದ್ದು ಕೃಷ್ಣನ ಅಲಂಕಾರಕ್ಕೋಸ್ಕರ. ನಾವು ಏನಿದೆ ನಾವು ಜನಪದವಾಗಿ ಸರಳವಾಗಿ ಮಾಡ್ಕೊಳ್ತೀವಿ ನಮ್ಮ ಭಾಗಕ್ಕೆ ಬೇಕಾದಂತ ನಮಗೆ. ಆದರೆ ಏನಿದೆ ಸಾಂಜಿ ಅನ್ನೋ ಒಂದು ಪದ ವಿಶೇಷವಾಗಿರೋದ್ರಿಂದ ನಾವು ಸಾಂಜಿ ಅಂತಲೇ ಹೇಳ್ತೀವಿ. ಆದರೆ ಸಾಂಜಿ ನಾವು ಮಾಡೋದು ಮೂಲ ಸಾಂಜಿ ಅಲ್ಲ. ಮೂಲ ಸಾಂಜಿಲಿ ಏನಾಗುತ್ತೆ, ಕೃಷ್ಣನ ಆಕೃತಿಗಳು ಬರ್ತವೆ. ಕೃಷ್ಣನ ಆಕೃತಿಗಳು, ಪರಿಸರಕ್ಕೆ ಸಂಬಂಧಪಟ್ಟಂಥ ಆಕೃತಿಗಳೆಲ್ಲ. ಹೊಸ ಕಲಿಯೋ ಮನಸ್ಸುಗಳಿಗೆ ಮೂಲ ಸಾಂಜಿ ಆಗಲ್ಲ. ಯಾಕೆ ಅಂದರೆ ಅದು ಕರೆಕ್ಟಾಗಿ ನಿಮ್ಗೆ ಅನಾಟಮಿ ಬೇಕು, ಅದರ ಮಾನವ ದೇಹದ ಏನೇನು ರಚನಾತ್ಮಕ ಇರುತ್ತೆ ಅವೆಲ್ಲ ಬೇಕು. ಆ ಹೊಸ ಕಲಿಕೆಗೆ ತುಂಬ ಕಷ್ಟ ಆಗುತ್ತೆ. ನಾವು ಜನಪದವಾಗಿ ಕಾಗದ ಕತ್ತರಿ ಕಲೆನೇ ಸರಳವಾಗಿ ಹೇಗೆ ಮಾಡ್ಬೋದು ನಾವು ಅಂದರೆ ಮುಂದೆ ಕಲಿಯೋರಿಗೆ, ಸಾಂಜಿಯನ್ನು ಕಲಿಯೋರಿಗೆ ಮೊದಲ ಹಂತದ ತರಬೇತಿ, ಮೊದಲ ಹಂತ ಕಲಿತೀವಿ. ಅದು ನನ್ನ ಚಿತ್ರಕಲೆಯ ವಿದ್ಯಾಭ್ಯಾಸ ಮುಗ್ದಾದ್ಮೇಲೆ ನಾನು ಕಳೆದ ಸುಮಾರು 22-23 ವರ್ಷದಿಂದ ಪ್ರವಾಸ ಮಾಡ್ತೀನಿ. ಏನಿದೆ, ಇತ್ತೀಚೆಗೆ ಕಲಾವಿದರು ಕಲೆ ನಾವಿದ್ದಿದ್ದ ಕಡೆ ಬರಬೇಕು ಅನ್ನೋದು ಎಲ್ಲ ಕಲಾವಿದರು. ಇವಾಗ ಹಳ್ಳಿಯಿಂದ ಒಬ್ಬ ಬೆಂಗಳೂರಲ್ಲಿ ಬಂದಿರ್ತಾನೆ ಕಲಾವಿದ, ಅದೇ ಉದ್ದೇಶ, ನನ್ನ ಗುರುತಿಸ್ಬೇಕು, ನಾನು ಇದ್ದಿದ್ದ ಕಡೆ ಬರಬೇಕು ಅಂತ. ಸರ್, ತಮ್ಮದು ಮೂಲ ಒರಿಜಿನಲ್ ಸಾಂಜಿ ಅಲ್ಲ ಅಂತಂದರೆ
ನನ್ನ ಪ್ರಶ್ನೆ ಏನಪ್ಪ ಅಂತಂದರೆ ವೀಕ್ಷಕರಿಗೆ ಅರ್ಥ ಆಗಲಿ ಅಂತ, ಏನಿದು ಸಾಂಜಿ ಕಲೆ ಅಂದರೆ ಏನು, ಸಾಂಜಿಯ ಪ್ರಾಕಾರ ಏನು ಅಂತ ತಿಳಿಸ್ಕೊಡ್ತೀರಾ? ಸಾಂಜಿಯ ಪ್ರಾಕಾರದಲ್ಲಿ ಏನಿದೆ, ಕೃಷ್ಣನಿಗೆ ಸಂಬಂಧಪಟ್ಟಂಥದ್ದೇ ಮಾಡೋದು ಸರ್. ಅದು ಸಾಂಪ್ರದಾಯಿಕ ಸಾಂಜಿ. ನಾವು ಕೇವಲ ಹೆಸರು ಒಂದು ತಗೊಂಡಿದ್ದೀವಿ. ಸಾಂಜಿ ಅನ್ನೋದು ಸುಮಾರು ವರ್ಷಗಳ ಶತಮಾನಗಳಿಂದ ಹಳೆಯ ಪದ ಅದು. ಬಟ್ ನಾನು ನಿಮಗೆ ಇದಕ್ಕೆ ಮುಂಚೆ ಬೇರೆ ಕಾರ್ಯಕ್ರಮದಲ್ಲಿ ಮಾತಾಡಿಸಿದಾಗ ಮೈಸೂರಿನ ಸಾಂಪ್ರದಾಯಿಕ ಕಲೆಗಳಲ್ಲಿ ಒಂದು ಅಂತ ಹೇಳಿದ ನೆನಪು ನನಗೆ. ಇಲ್ಲ, ಮೈಸೂರು ಸಾಂಪ್ರದಾಯಿಕ ಸಾಂಜಿ ಕಲೆ ಬರಲ್ಲ ಸರ್, ಸಾಂಪ್ರದಾಯಿಕ ಚಿತ್ರಗಳು ಬರ್ತವೆ ಮೈಸೂರದು. ಇಲ್ಲಿ ಇದು ಮತ್ತೂರದು, ಇದು ಸಾಂಜಿ ಅನ್ನೋ ಪದ ಮತ್ತೂರದು. ಆದರೆ ಕಲೆನ ನಾವು ಏನು ಮಾಡ್ಕೊಂಡಿದ್ವಿ, ಜನಪದವಾಗಿ ಹೇಗೆ ಇವಾಗ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ನಾವು ಚಿತ್ರ ಕೊರಿಯೋದು ಅಂತ ಬರೀತೀವಿ. ನೀವು 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 ಅಬ್ಸರ್ವ್ ಮಾಡಿರಬೇಕು, ಚಾಮರಾಜನಗರ ಜಿಲ್ಲೆ ಎಲ್ಲ ಮಹದೇಶ್ವರ ಬೆಟ್ಟ, ಚಾಮರಾಜನಗರ ಜಿಲ್ಲೆ ಸುತ್ತದೆ. ಆ ಮನೆಗಳಲ್ಲಿ ಟೈಲ್ಸ್ ಹಾಕಿರೋಲ್ಲ, ಟೈಲ್ಸ್ ಹಾಕಿಲ್ದೇ ಇರೋ ಮನೆಗಳಲ್ಲಿ ಏನು ಮಾಡ್ತಾರೆ, ರೆಡ್ ಆಕ್ಸೈಡ್ ಹಾಕೋ ಟೈಮಲ್ಲಿ ಪೇಪರ್ ಕಟ್ ಮಾಡಿ ನೆಲಕ್ಕೆ, ಹಸಿ ನೆಲಕ್ಕೆ ಹಾಕ್ಬಿಟ್ಟು ರೆಡ್ ಆಕ್ಸೈಡ್ ಹಾಕ್ಬಿಡ್ತಾರೆ. ಅದು ಒಣಗಾದ್ಮೇಲೆ ಕಿತ್ಬಿಡ್ತಾರೆ. ನೀವು ಇನ್ನು ತುಂಬ ಮನೆಗಳಲ್ಲಿ ನೋಡ್ಬೋದು ಆ ಫ್ಲೋರು, ಅದನ್ನ ರಂಗೋಲಿ ಥರ ಇರ್ತದೆ. ಅದನ್ನ ಚಿತ್ರ ಕೊರಿಯೋದು ಅಂತಾರೆ. ಕೊರಿಯೋದು, ಚಿತ್ರ ಬರೆಯೋದು ಬೇರೆ, ಚಿತ್ರ ಕೊರಿಯೋದು ಬೇರೆ. ಪೇಪರ್ ಕಟ್ಟಿಂಗ್ ಅಲ್ಲೂ ಎರಡು ರೀತಿ, ಪೇಪರ್ ಕಟ್ಟಿಂಗ್, ಪೇಪರ್ ಕಾರ್ವಿಂಗ್ ಅಂತ ಇದೆ. ಪೇಪರ್ ಕಟ್ಟಿಂಗ್ ಅಲ್ಲಿ ಏನಾಗ್ತದೆ, ಕತ್ರಿ ತಗೊಂಡು ಕತ್ತರಿಸೋ ಮುಖಾಂತರ. ಪೇಪರ್ ಕಾರ್ವಿಂಗ್ ಅಲ್ಲಿ ಕಟರ್ ತಗೊಂಡು ಕಟ್ ಮಾಡೋದು. ಆ ರೀತಿ ಇಲ್ಲೂ ಹೆಂಗ ಅಂದ್ರೆ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲ ಚಿತ್ರ ಕೊರಿಯೋದು, ಚಿತ್ರ ಕೊರಿಯೋದು ಮಾಡೋದು. ರೆಡ್ ಆಕ್ಸೈಡ್ ಮೇಲೆ ಹಾಕ್ತಾನೆ. ಅವು ಇಲ್ಲೂ ತನಕ ನಿಮಗೆ ಅನೇಕ ಮನೆಗಳಲ್ಲಿ ರಂಗೋಲಿ ಥರ ಇರುತ್ತೆ, ಬಿಳಿ ಬಿಳಿ ರಂಗೋಲಿ. ಅದನ್ನು ನಾವು ಏನು ಮಾಡೋದು, ಸಾಂಜಿ ಅನ್ನೋದು ಅದು ಜನಪದ ಪ್ರಕಾರ. ಅದು ನಾವು ಅದನ್ನು ಆ ರೀತಿ ಜನಪದ ಪ್ರಕಾರನ ನಾವು ಏನಿದೆ ಟ್ರೆಡಿಷ್ನಲ್ ಸಾಂಜಿ, ಅದು ತುಂಬ ಕಷ್ಟವಾದದ್ದು. ನಿಮಗೆ ಏಕ್ದಮ್ ಏನು ಬರಲ್ಲ ಅನ್ನೋ ವ್ಯಕ್ತಿಗೆ ಕೃಷ್ಣನ ಚಿತ್ರಿಸಪ್ಪ ಅಂದಾಗ ಅದು ತುಂಬ ಕಷ್ಟ ಆಗುತ್ತೆ. ಅಂದರೆ ಅವನಿಗೆ ಆಸಕ್ತಿ ಇದ್ದರೂ ಆ ವ್ಯಕ್ತಿಗೆ ತುಂಬ ಡೀಟೇಲ್ಸ್ ಇರುತ್ತೆ. ಆ ವ್ಯಕ್ತಿಗೆ ಏನಾಗುತ್ತೆ, ಕಲಿಯೋಬೇಕನ್ನೋ ಪ್ರಥಮ ಹಂತದಲ್ಲೇ ನಾವು ಅವನಿಗೆ ನಿರಾಸೆ ಮಾಡಿಬಿಡ್ತೀವಿ. ಅದಕ್ಕೋಸ್ಕರ ಏನು ಮಾಡಬೇಕು, ನಾವು ಒಂದು ಆಸಕ್ತಿ ಬರಬೇಕು. ಫಸ್ಟ್ ನಾವು ಯಾವ ವೀಕ್ಷಕನಾಗಲಿ ಇಲ್ಲ ಕಲಿಯುವಂಥ ಕಲಾವಿದನಾಗಲಿ ಆಸಕ್ತಿ ಮೂಡಿಸ್ಬೇಕು. ಅದಕ್ಕೋಸ್ಕರ ಏನು ಮಾಡಿ, ನಾವು ಸಾಂಜಿಯ ಒಂದು ಜನಪದ ಪ್ರಕಾರನ ಸುಲಭವಾಗಿ ಯಾರೇ ಆಸಕ್ತರನ್ನು ಮಾಡೋಕ್ಕೋಸ್ಕರ ನಾವು ಸುಲಭವಾಗಿ, ಅಂದರೆ ನಮ್ಮ ಪ್ರಾಂತ್ಯದಲ್ಲಿದೆ, ಮೈಸೂರು ಪ್ರಾಂತ್ಯದಲ್ಲಿದೆ ಪೇಪರ್ ಕಟಿಂಗು, ಮತ್ತು ನಮ್ಮ ಚಾಮರಾಜನಗರ ಕಡೆ ಎಲ್ಲ ಪ್ರಾಂತ್ಯದಲ್ಲಿದೆ. ಅದನ್ನು ಜನಪದವಾಗಿ ನಾವು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಆ ಪ್ರಕಾರನ ನಾವು ತಂದು ಇಟ್ಕೊಂಡು ಅದನ್ನು ಸುಲಭವಾಗಿ ನಾವು. ಇನ್ನೊಂದು ಏನು ಅಂದರೆ, ಎಲ್ಲ ಕಲಾವಿದರು ಅವನ ಹಳ್ಳಿಯಲ್ಲೇ ಇದ್ದರು, ಅವನು ನಗರಕ್ಕೆ ಬಂದಾದ್ಮೇಲೆ ಅವನ ಏನಿರುತ್ತೆ ಇಂಟೆನ್ಷನ್ನು, ನಾವು ಎಲ್ಲ ನಮ್ಮ ಹತ್ರನೇ ಬರಬೇಕು ಅಂತ. ಆ ರೀತಿ ಆದರೆ ಕಲೆ ಅಷ್ಟು ಮುಂದುವರಿಯಲ್ಲ. ನಾವು ಅದಕ್ಕೋಸ್ಕರ ನಾವು ಜನರಿದ್ದದ ಕಡೆ ಕಲೆ ತಗೊಂಡೋಗ್ಬೇಕು. ಮುಖ್ಯವಾಗಿ ಶಾಲಾ ಮಕ್ಕಳಿಗೆ ತಲುಪಿಸೋದು ಇನ್ನೂ ಸ್ವಲ್ಪ ಮುಂದುವರಿತು, ಇನ್ನೊಂದು ಪೀಳಿಗೆಗೆ ಹೋಗುತ್ತೆ ಅಂತ. ನೀವು ಒಂದು 20 ವರ್ಷಕ್ಕೂ ಈಗ ನೋಡಿ, ಮುಂಚೆ 20 ವರ್ಷದ ಹಿಂದೆ ನಿಮ್ಗೆ ಕನ್ನಡ ರಾಜ್ಯೋತ್ಸವ ಆಗ್ಬೋದು, ನಿಮ್ಗೆ ಯಾವುದೇ ಇದ್ದರೂ ನಿಮಗೆ ಕಾಗದಲ್ಲಿ ಕತ್ತರಿಸಿ ಮನೆ ಅಲಂಕಾರ ಮಾಡೋ ಸ್ಥಿತಿಲಿತ್ತು. ಈಗ ನಿಮಗೆ ಅದು ತುಂಬ ರೆಡಿಮೇಡ್ ಬಂದಿದೆ, ಪ್ಲಾಸ್ಟಿಕ್ಕು. ಅದನ್ನು ಪುನಃ ಇನ್ನೊಂದು ಆ ಸಾಂಜಿ ಪ್ರಕಾರವನ್ನು ಪುನಃ ಇದು ಮಾಡಬೇಕು ಅಂತ ಕಳೆದ 22 ವರ್ಷಗಳಿಂದ ನಾನು ನಿರಂತರವಾಗಿ ಪ್ರವಾಸ ಮಾಡ್ತಾ ಇದ್ದೀನಿ. ನಿರಂತರವಾಗಿ ಅದನ್ನು ಶಾಲಾ ಮಕ್ಕಳಿಗೆ, ಆಮೇಲೆ ಸರ್ಕಾರಿ ಶಾಲೆಗಳಿಗೆ ಉದ್ಯೋಗ ಥರನೇ ಮಾಡ್ಕೊಂಡಿದ್ದು. ಏನಂದರೆ ಕೆಲವರು ದಾನಿಗಳಿಗೆ ಕೊಡ್ತಾರೆ. ನಾನು ಕೇಳ್ಕೊಳ್ತೀನಿ, ಕೆಲವರು ಜನ ಹಳೆ ಅಂದರೆ ಆ ಶಾಲೆಯಲ್ಲಿ ಓದಿರೋಂಥ ವಿದ್ಯಾರ್ಥಿಗಳ ಅವರನ್ನು ಸಂಪರ್ಕಿಸಿ, ನೀವು ಮಕ್ಕಳನ್ನ ಒಂದು ಕಾರ್ಯಾಗಾರನ ಮಾಡಿಸಿ ಮಕ್ಕಳಿಗೆ ಒಂದು ಕಲೆನ ಕಲಿಸೋಣ. ಇನ್ನೊಂದು ತಲೆಮಾರಿಗೆ ಇತ್ತೀಚೆಗೆ ಮೊಬೈಲ್ ಚಟದಲ್ಲಿ ಜಾಸ್ತಿ ಇರೋದ್ರಿಂದ ಅವರು ಕಲಿಯೋ ಮುಖಾಂತರ ಇನ್ನೊಂದು ನಾವು ಒಂದು ಕರಕುಶಲ ಕೌಶಲ್ಯ ಕಲಿತ್ರೆ ಅವ್ರಿಗೆ ಇನ್ನೊಂದು ವಿದ್ಯಾಭ್ಯಾಸಕ್ಕೂ ಜೊತೆಗೆ ಒಂದು ಕಲಾ ನೈಪುಣ್ಯ ಎರಡೂ ಸಮ್ಮಿಳಿತವಾಗಿದ್ದರೆ ಚೆನ್ನಾಗಿರುತ್ತೆ ಅಂತ ಇವಾಗ ನಾವು ಕಳೆದ 27 ವರ್ಷಗಳಿಂದ ಪ್ರವಾಸ ಮಾಡಿಕೊಂಡು ಕಲಿಸ್ತಾ. ಅಂದರೆ ನೀವು ಕಲೆಯನ್ನು ಕಲಿಯೋ ಜೊತೆಗೆ ಪ್ರವಾಸ ಮಾಡಿಕೊಂಡು ಹಳ್ಳಿ ಗ್ರಾಮೀಣ ಭಾಗದ ಸರ್ಕಾರಿ ಶಾಲಾ ಮಕ್ಕಳಿಗೆ ಮಾಡ್ತಾ ಇದ್ದೀವಿ, ನಿಮ್ಮ ಕಲೆನ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ.
ಮುಖ್ಯವಾಗಿ ಏನು ಅಂದರೆ ನಮ್ಮ ಗ್ರಾಮೀಣ ಪ್ರದೇಶಗೆ ತಲುಪೋದೇ ಇಲ್ಲ. ನನಗೆ ಅದೊಂದು ಚಾಲೆಂಜಿಂಗ್ ಥರ. ನನಗೆ ಎಷ್ಟು ಸಾಧ್ಯನೋ ಅಷ್ಟು ಹಳ್ಳಿಗಳಿಗೆ ತಲುಪಬೇಕು, ನನ್ನ ಗ್ರಾಮೀಣ ಪ್ರದೇಶಕ್ಕೆ. ಆಮೇಲೆ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಅಂದರೆ ಅವ್ರಿಗೆ ಸೌಲಭ್ಯಗಳು ಚೆನ್ನಾಗಿದ್ದರು, ಈ ಕಲೆ ಬಗ್ಗೆ ಎಲ್ಲ ತುಂಬ ಕಡಿಮೆ ಇರುತ್ತೆ. ಅದನ್ನು ತಲುಪಿಸಬೇಕು. ಕೆಲವರು ಸೀಮಿತ ನಗರಕ್ಕೆ ಆಗಬಾರ್ದು ಅನ್ನೋದಕ್ಕೋಸ್ಕರ ನಾನು ಕರ್ನಾಟಕದ ಎಲ್ಲ ಜಿಲ್ಲಾ ಭಾಗದಲ್ಲೂ ಹೋಗಿದೆ. ನಾನು ಜಿಲ್ಲಾ ಅಂದರೆ ಕೇವಲ ಆ ಜಿಲ್ಲೆಯಲ್ಲಿ ಇರೋ ನನ್ನ ನಗರ ಪ್ರದೇಶ ಅಲ್ಲ, ಅದನ್ನು ಹೊರತುಪಡಿಸಿ ನಾನು ಪೂರ್ತಿ ಹಳ್ಳಿಗಳಿಗೆ ರಿಮೋಟ್ ಪ್ಲೇಸು ನನಗೆ ಕೆಲವರು ಜನ ಹೇಳ್ತಾರೆ ಅಲ್ಲಿ ಬಸ್ ಇಲ್ಲ, ಊಟ ನೀವು ಕೊಂಡಿಲ್ಲ ಅನ್ನೋ ಪರವಾಗಿಲ್ಲ, ನಾನು ಬಂದಿನಿ ನಿಮ್ಗೆ ಹೋಗ್ತೀನಿ. ಆದರೆ ಪ್ರಾರಂಭದಲ್ಲಿ ಉಚಿತವಾಗಿ ಮಾಡ್ತಿದ್ದೆ. ಕಳೆದ ಒಂದು 10-12 ವರ್ಷಗಳಿಂದ ಉಚಿತವಾಗಿ ಮಾಡ್ತೀನಿ. ಇತ್ತೀಚೆಗೆ ನಾನು ಸಂಭಾವನೆ ತಗೊಳ್ತೀನಿ. ಶಾಲೆಯಲ್ಲಿ ತಗೊಳ್ಳಲ್ಲ, ಈ ಸ್ಪಾನ್ಸರ್ಸ್ ತಗೊಳ್ತೀನಿ. ನಾನು ದಾನಿಗಳಿಂದ ತಗೊಂಡು ಹೋಗ್ತೀನಿ. ಯಾಕೆಂದರೆ ದಾನಿಗಳು ನಾನೇ ದಾನಿಗಳಿಗೆ ಹಿಡಿದು ನಾನು ಏನು ಮಾಡ್ತೀನಿ, ಇತ್ತೀಚೆಗೆ ಫೇಸ್ಬುಕ್ಕಲ್ಲಿ ಪ್ರತಿದಿನ ಬೆಳಿಗ್ಗೆ ಎದ್ದಾಗ ಬರ್ತಡೇ ಬರುತ್ತೆ, ಹುಟ್ಟಿದ ಹಬ್ಬದ ಬರುತ್ತೆ, ಅಂಥವ್ರನ್ನ ನಾನು ಸಂಪರ್ಕಿಸ್ತೀನಿ. ನೋಡ್ರಿ, ನೀವು ನಿಮ್ಮ ಬರ್ತಡೇ ಇದೆ, ನೀವು ಒಂದು ಹಳ್ಳಿಲಿ ಇಂಥದ್ದು ಒಂದು ಖರ್ಚಾಗುತ್ತೆ ದಾನ ಮಾಡಕ್ಕೆ. ನಾನು ಒಬ್ಬರಿಗೆ ಒಂದು ಕಾರ್ಯಗಾರಕ್ಕೆ 5,000 ರೂಪಾಯಿ ತಗೊಳ್ತೀನಿ. ಎಷ್ಟು ದಿವಸಗಳದ್ದು? ಒಂದು ದಿನದ್ದು, ಒಂದು ಪೂರ್ಣ ದಿನದ್ದು. ನಿಮ್ಗೆ ಏನೇನು ಖರ್ಚು ಬರ್ತದೆ ಅದರಲ್ಲಿ? ಖರ್ಚನ್ನ ನನಗೆ ಪ್ರವಾಸ ಇದು ಬರುತ್ತೆ, ಪ್ರಯಾಣ ಭತ್ಯೆ ಬರ್ತದೆ. ಕೆಲವರು ತುಂಬ ದೂರ ಆಗ್ಬಿಟ್ಟು ನನಗೆ ಅಲ್ಲಿ ಉಳ್ಕೊಳ್ಳಿಕ್ಕೆ ಬೇಕಾಗುತ್ತೆ ಜಾಗ, ಅಕಾಮಿಡೇಷನ್, ಫುಡ್ ಅಕಾಮಿಡೇಷನ್ ಎಲ್ಲ, ಟ್ರಾವೆಲ್ ಎಲ್ಲ. ಆಮೇಲೆ ಈ ಪೇಪರ್ ಎಲ್ಲ ಇತ್ತೀಚೆಗೆ ತಗೊಂಡೋಗಲ್ಲ ಸರ್. ನಾನು ಮುಂಚೆ ಪ್ರಾರಂಭದಲ್ಲಿ ತುಂಬ ತಗೊಂಡೋಗ್ತೇನೆ. ನನಗೆ ಈ ಒಂದು ಭುಜ ತುಂಬ ನೋವು. ಯಾಕೆಂದ್ರೆ ಒತ್ತಿ ಇವಾಗ ಬ್ಲಫ್ಗೆ ಈ ಕಾರ್ಯಗಾರಕ್ಕೆ ತಂದಿದ್ದೆ. ಸುಮಾರು 22 kg, ಅಂದರೆ ಟೋಟಲ್ 40 kg ಮೇಲಿತ್ತು ಬ್ಯಾಗ್. 2 ಕೈಯಿಂದ ಹಿಡ್ಕೊಂಡು ನನ್ನ ಬಟ್ಟೆ ಬ್ಯಾಗ್ ಹಾಕ್ಕೊಂಡು, ಅಂದರೆ ಒಂದು ಭುಜದ ಕಳೆದ 22 ವರ್ಷ ಟ್ರಾವೆಲ್ ಮಾಡಿ ನನ್ನ ಒಂದು ಭುಜ ತುಂಬ ಸೌದ. ನಾನು ಡಾಕ್ಟ್ರಿಗೆ ಹೋದಾಗ, ನೀವು ಬ್ಯಾಗ್ ಬಿಟ್ಟರೆ ನಿಮ್ಮ ಇನ್ನೂ ಕೈ ಎತ್ತಕ್ಕಾಗುತ್ತೆ, ಇಲ್ಲ ಅಂದರೆ ನೀವು ನಿಮ್ಮ ಕೆಲಸನ ಅಲ್ಲಿಗೆ ಡ್ರಾಪ್ ಮಾಡಬೇಕು ಅಂತ ಇದೆ. ಅಲ್ಲಿಂದ ನಾನು ಏನು ಮಾಡಿದ್ದೆ, ಕಾರ್ ತಗೊಳ್ಳಿ. ಬದುಕಕ್ಕೇನೆ ಈಗ ಒಂದು ಸ್ಪಾನ್ಸರ್ ಮಾಡಿ ಅಂದ್ರೇ ತುಂಬ ಜನ ಯೋಚನೆ ಮಾಡ್ತಾರೆ ಸರ್. ಒಬ್ಬರು ನನಗೆ ಗೊತ್ತಿಗೆ ಇತ್ತೀಚೆಗೆ ಏನಾಗುತ್ತೆ, ತುಂಬ ಜನ ಸ್ಪಾನ್ಸರ್ಸು ಕೋವಿಡ್ ನಂತರ ತುಂಬ ಕಡಿಮೆ ಆಗ್ಬಿಟ್ರು. ಯಾರು ಅಷ್ಟು ಕೊಡುವ ಕೈತನೂ ಸ್ಪಂದಿಸೋದೇ ಇಲ್ಲ, ಬಿಡ್ರಿ ನಮ್ಮ ಕೆಲಸ ಆಯಿತು ಅಂತ. ಆದರೂ ನಾವು ಇದನ್ನೇ ಕಸಬು ಇರೋದ್ರಿಂದ, ನಮ್ಮ ಕಸಬು ಅನ್ಕೊಳ್ಳಿ, ವೃತ್ತಿನೇ. ನಾನು ಆಮೇಲೆ ಶಾಲೆಗಳಿಗೆ ಭೇಟಿ ಕೊಡಲಿಲ್ಲ ಅಂದರೆ ನಮ್ಗೆ ಆಗೋದೇ ಇಲ್ಲ. ಹಾಗಾಗಿ ಪ್ರತಿ ಬಾರಿ ಅವರು ಈ ಮುಂಚೆನವರು ಯಾರು ನಮ್ಗೆ ಸಂಪರ್ಕಿಸೋರು, ಈಗ ನಾವೇ ಮಾರ್ಕೆಟಿಂಗ್ ಮಾಡಬೇಕು, ನಾವೇ ಕೇಳಬೇಕು. ನೋಡ್ರಿ, ನಾನೇ ಕೇಳಬೇಕು, ಕೇಳಿ ಅವ್ರ ಹತ್ರ ನಾವು ಸ್ಪಾನ್ಸರ್ ತಗೊಂಡು ಸುತ್ತಬೇಕು. ಆಯಿತು. ನಂದೊಂದು ಪ್ರಶ್ನೆ, ಈ ರೀತಿ ಅಲೆಮಾರಿ ಜೀವನ ನಡೆಸ್ತಾ ಇದ್ರಲ್ಲ ಕಲೆನ ಹೊತ್ಕೊಂಡು, ಇದರಿಂದ ನಿಮ್ಮ ಕುಟುಂಬ ನಡೀತಾ ಇದೆಯಾ? ಕುಟುಂಬದ ಏನು ತೊಂದರೆ ಇಲ್ಲ ಸರಿ, ಕುಟುಂಬ ನಡೆಯುತ್ತೆ. ಕೆಲವು ಟೈಮಲ್ಲಿ ಬೀಳುತ್ತೆ. ಅಂದರೆ ಕೆಲವರ ಏನಾಯ್ತು, ಹತ್ರಗಳಲ್ಲಿ ನಾವು ತಗೊಂಡಿರೋ ಸಂಭಾವನೆಯಲ್ಲಿ ತುಂಬ ಸಮೀಪ ಆದಾಗ ಅತಿ ಹೆಚ್ಚು ಸ್ವಲ್ಪ ಮಿಕ್ಕುತ್ತೆ. ಇವಾಗ ಕೆಲವರ ಜನ 5,000 ರೂಪಾಯಿ ಕೊಡ್ತಾನೆ, ನನಗೆ ಬೀದರಲ್ಲಿ ವರ್ಕ್ಶಾಪ್ ಮಾಡಪ್ಪ ಅಂತಾನೆ. ಕೊಡೋ 5,000 ರೂಪಾಯಿ ಹೋಗ ಬರೋಕ್ಕೇ 3,500 ರೂಪಾಯಿ ಕಿತ್ತೋಗ್ಬಿಡ್ತದೆ. ಅಲ್ಲಿ ಹೋಟ್ಲಂದ್ರೆ ಕೇವಲ 1,000 ರೂಪಾಯಿ ಮಿಕ್ಕುತ್ತೆ. ಅವೆಲ್ಲ ಅಂಥ ಟೈಮಲ್ಲಿ ಕಷ್ಟ ಆಗ್ತದೆ ನಮ್ಗೆ. ಏನು ಅಂದರೆ ಒಂದು ಮೈಸೂರು, ಮಂಡ್ಯ ಸುತ್ತ ಇದ್ದಾಗ ನಮಗೆ ಅಲ್ಲಿ ಉಳ್ಕೊಳ್ಳೋವಂಥದ್ದು ಒಂದು ತಪ್ಪುತ್ತೆ. ನಾನು ಏನು ಮಾಡ್ತೀನಿ, ಒಂದು ಜಿಲ್ಲೆಯಲ್ಲಿತ್ತು ಅಂದರೆ 3-4 ಜನಕ್ಕೆ ಸಂಪರ್ಕಿಸ್ಕೊಂಡು ಒಂದೇ ಜಿಲ್ಲೆ 3-4 ದಿನ ಹೋಗಂಗೆ ಮಾಡ್ಕೊಳ್ತೀನಿ. ಆವಾಗ ಏನಾಗ್ತದೆ, ನಮಗೆ ಬಸ್ ಚಾರ್ಜ್ ಕಡಿಮೆ ಆಯ್ತು. ಒಂದೇ ದಿನಕ್ಕೆ ನಾನು ಹೋಗಲ್ಲ. ನಿಮ್ದು ಎಷ್ಟು ತಂಡ? ಒಬ್ಬರೇ? ನಾನು ಒಬ್ಬರೇ ಸರ್. ನಾನು ಪ್ರಾರಂಭದಲ್ಲಿ ಒಂದಿಬ್ಬರು ಕರ್ಕೊಂಡು ಹೋಗ್ತದೆ. ಏನಂದರೆ, ನಾವು ಬಸ್ಸಿನ ವ್ಯವಸ್ಥೆ ಹೇಗಿರುತ್ತೋ ಗೊತ್ತಿಲ್ಲ, ನಮಗೆ ಉಳ್ಕೊಳ್ಳೋಂಥ ಅಕಾಮಿಡೇಷನ್ ಹೇಗಿರುತ್ತೆ ಗೊತ್ತಿಲ್ಲ, ಊಟ ತಿಂಡಿ ನಮಗೆ ಆ ರೀತಿ ಇಲ್ಲ. ನಾನು ಒಬ್ಬರು ಕರ್ಕೊಂಡೋದಾಗ ಅದು ನೀರೇ ಸಿಗದೇ ಇರೋ ಜಾಗದಲ್ಲಿ ನಮಗೆ ಬಿಸ್ಲರಿ ನೀರೇ ಬೇಕು ಅಂತ ಅಟುಕು ಬಿದ್ದ. ನಾವು ಕುಡಿಯೆಲ್ಲ ಬಿಸ್ಲರಿನೇ ಬೇಕು, ನನಗೆ ಲಾಡ್ಜೇ ಬೇಕು ಅಂತ. ಅದೇ ನಾನು ನೋಡಪ್ಪ, ಈ ಪ್ರದೇಶದ ಗುಲ್ಬರ್ಗದಿಂದ ತುಂಬ ದೂರದ ಹಳ್ಳಿ ಅದು.
ಇಲ್ಲಿ ಏನು ಸಿಕ್ಕಿದೆ ನೀರು ಅದನ್ನು ಕುಡಿತಾ ಇದ್ದೀನಿ. ಇವ್ರ ಮನೆ ತವೇ ಉಳ್ಕೊಳ್ತೇನೆ. ನೀನು ಲಾಡ್ಜ್ ಬೇಕು ಅಂದ್ಬಿಟ್ಟು 10 ಕಿಲೋಮೀಟ್ರ್ ದೂರ ಹೋಗಿ ಲಾಡ್ಜ್ ಬೇಕು ನೀನು ಅಂತಂದರೆ ಅದು ಆಗಲ್ಲ. ಅಲ್ಲಿಗೆ ಅಂದರೆ ಅದು ನಮ್ಗೆ ಅಷ್ಟು ದುಡ್ಡು ಬರೋಲ್ಲ, ನಮಗೆ ದಾನಿಗಳು ಕೊಡೋಲ್ಲ. ಕೆಲವರು ದಾನಿಗಳು ನೀವು ವರ್ಕ್ಶಾಪ್ ಮಾಡ್ಬಿಟ್ಟು ಬನ್ನಿ, ಇವಾಗ ರೀಸೆಂಟಾಗಿದ್ದೇ ವಿಚಾರ ಹೇಳ್ತೀನಿ, ನೀವು ವರ್ಕ್ಶಾಪ್ ಮಾಡ್ಬಿಟ್ಟು ಬನ್ನಿ ಸರ್, ಆಮೇಲೆ ಕೊಡ್ತೀವಿ, ಪೇ ಮಾಡ್ತೀವಿ ಅಂತ. ಇಲ್ಲಿ 2.5 ತಿಂಗಳಾಯಿತು, 1 ರೂಪಾಯಿನೂ ಕೊಟ್ಟಿಲ್ಲ. ಅಂದರೆ ಅಂಥವರು ತುಂಬ ಜನ ಇದ್ದಾರೆ. ವರ್ಕ್ಶಾಪ್ ಆಗ್ಬಿಡುತ್ತೆ, ಅವ್ರ ಹೆಸರಲ್ಲೆಲ್ಲ ಮಾಡ್ಬಿಟ್ಟು ಬರ್ತೀವಿ. ಮೇಲೆ ಅತ್ಯಾಚಾರ ಮಾಡೋದ್ರಿಂದನೇ ಕಲೆ ಹಸಿಸೋಗ್ಬಿಡುತ್ತಾ ಅಂತ ಸಮ್ ಟೈಮ್ ಬೇಜಾರಾಗುತ್ತೆ. ಇಲ್ಲ, ಕೆಲವರು ಇವಾಗ ಆಮೇಲೆ ಕೆಲವರು ಜನ ಈಗ ಶಿವಮೊಗ್ಗದ ಒಂದು ಚಿಕ್ಕದು, ಸುಮ್ಮನೆ ಯಾರ ಹೆಸರು ಹೇಳೋಕ್ಕೋಗಲ್ಲ, ಶಿವಮೊಗ್ಗದಲ್ಲಿ ಒಂದು ಕಾರ್ಯಾಗಾರಕ್ಕೆ ಕರೆದು ಕಾರ್ಯಾಗಾರ ಮಾಡೋದು ನಾವು. ಕಾರ್ಯಾಗಾರ ಮಾಡಾದ್ಮೇಲೆ ಕಡಿಮೆ, ಅವ್ರು ಹೇಳಿದ್ಕಿಂತ ತುಂಬ ಕಡಿಮೆ ದುಡ್ಡಿತ್ತು. ಸರ್ ನೀವು ಇಷ್ಟು ಕೊಟ್ಟರೆ ಆಗಲ್ಲ, ನಮ್ಮ ಬಸ್ ವೆಹಿಕಲ್ಗೂ ಆಗಲ್ಲ, ನೀವು ಹತ್ತಿರಿ, ನಾನು ಬೆಳಿಗ್ಗೆ ನಿಮ್ಗೆ ಇವಾಗ ಕಳಿಸ್ತೀನಿ, ರೂಮ್ಗೆ ಹೋಗ್ಬಿಟ್ಟು ಕಳಿಸ್ತೀನಿ ಅಂದವರು. ಆಯಿತು, 6 ತಿಂಗಳ ಮೇಲೆ ದಾಟ್ತು, ಕೇಳಕ್ಕೆ ಹೋದ್ರು ಕೊಂಡಿಲ್ಲ. ಇನ್ನೊಂದು ಹೇಳ್ತೀನಿ, ನಿಮಗೆ ಉಳ್ಕೊಳ್ಳೋಕ್ಕೆ ಕೊಡ್ತೀನಿ, ಊಟ ತಿಂಡಿ ವ್ಯವಸ್ಥೆ ಮಾಡ್ತೀವಿ, ಉಳ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡ್ತೀವಿ, 2 ದಿನ ಶಿಬಿರ ಮಾಡಿಕೊಡಿ, ನಿಮಗೆ ಹೋಗೋ ಬರೋ ಖರ್ಚೆಲ್ಲ ಕೊಡ್ತೀವಿ ಅಂತ ಅಂದರು. ಶಿಬಿರ ನಾವು ಶಿಬಿರ ಮಾಡಿ ಎಲ್ಲ ಆದಮೇಲೆ ಕವರಲ್ಲಿ ದುಡ್ಡು ಹಾಕಿದ್ರು. ಅದು ಬಸ್ ಸ್ಟ್ಯಾಂಡಲ್ಲಿ ಬಂದು ನಾನು ಬಸ್ ಹತ್ತಾದ್ಮೇಲೆ ಜೇಬ್ಗೆ ಇಟ್ಬಿಟ್ಟು ಹೋದ್ರು. ದಪ್ಪ ಕವರ್ ಇತ್ತು, ಬಿಚ್ಚು ನೋಡಿದಾಗ 280 ರೂಪಾಯಿ ಇತ್ತು. 2 ದಿನ ಕಾರ್ಯಾಗಾರ, ಪೂರ್ತಿ ಬೆಳಿಗ್ಗೆಯಿಂದ ಸಂಜೆ 4 ಗಂಟೆ ಗಂಟ ಕಾರ್ಯಾಗಾರ. ಅವರು 2 ದಿನವೂ ಕಾಸು ಕೊಂಡಿಲ್ಲ. ಬಸ್ಸು ಕೂರಿಸ್ಬಿಟ್ಟು ಬಸ್ ಕಿಟಕಿಯಿಂದ ಜೇಬ್ಗೆ ಹಾಕಿದ್ರು. ಏನ್ರಿ ಇಷ್ಟು 280 ರೂಪಾಯಿ ಇದೆ ಅಲ್ಲ ಅಂದರೆ, ನಾವು ಕೊಡೋದೇ ಇಷ್ಟು ಅಂತ. ನನಗೆ ಬಸ್ ಚಾರ್ಜ್ಗೂ ಸಾಯಿಲ್ಲ ಒಂದು ಕಡೆ. ಹಂಗೆಲ್ಲ ಇರ್ತಾರೆ ಸರ್, ಅವೆಲ್ಲ ದಾಟಿ ಇದ್ದಾರೆ. ಅಂತ ಅದೆಲ್ಲ ನಾವು ದಾಟಿ 22 ವರ್ಷ ಇದರಲ್ಲೇ ಆಗೋಯ್ತು ನಮ್ದು. ಆದರೂ ಯಾಕೆ ವ್ಯಾಮೋಹ ಕಲೆ ಮೇಲೆ ಬಿಟ್ಟು ಬೇರೆ ಕೆಲಸ ಮಾಡ್ಬೋದಲ್ಲ? ಇದು ಏನಂದರೆ ಸರ್, ನನಗೆ ಪ್ರಾರಂಭದಿಂದ ನಾನು ತುಂಬ ಗ್ರಾಮೀಣ ಪ್ರದೇಶದಲ್ಲಿ ಬಂದವನು, ಸರ್ಕಾರಿ ಶಾಲೆಯಲ್ಲೇ ಬಂದವನು. ಒಂದು ಕಲಾ ಪ್ರಕಾರ, ಒಂದು ಕಾಗದ ಕಲೆ ಅನ್ನೋದು ಈಗ ನಶಿಸಿ ಹೋಗ್ತಾರಂಥ ಕಲಾ ಪ್ರಕಾರ. ಅದನ್ನು ಒಂದು ಶಾಲೆಗಳಿಗೆ ತಲುಪಿಸೋದು ಏನಾಗುತ್ತೆ, ಒಂದು ಮಗುವಿನ ತಲುಪೋದು ಜಾಸ್ತಿ ಶಾಲಾ ಮಕ್ಕಳಿಗೆ. ಅಂದರೆ ಇನ್ನೂ ತುಂಬ ಜಾಸ್ತಿ ವೈಡಲ್ಲಿ ನಾವು ತಲುಪಿಸ್ಬೋದು. ಇನ್ನೊಂದು ವೈಜ್ಞಾನಿಕವಾಗಿ ಏನಂದರೆ, ಕಾಗದ ಮತ್ತು ಕತ್ತರಿ ಮುಖಾಂತರ ಕಲ್ತ್ರೆ ನಮಗೆ ತುಂಬ ಹೆಚ್ಚು ನಮಗೆ ಮೆಮೊರಿ ಏನು ಇದೆ, ನಮಗೆ ಜ್ಞಾಪಕ ಶಕ್ತಿ ಇನ್ಕ್ರೀಸ್ ಆಗುತ್ತೆ ಅಂತ. ಒಂದು ಸೃಜನಶೀಲ ಅವ್ರ ಕ್ರಿಯೇಟಿವಿಟಿ ಇದಾಗುತ್ತೆ. ಹಾಗಾಗಿ ಏನಂದ್ರೆ ಒಂದು ಮಗುಗೆ ನಾವು ಕೊನೆಗೆ ಏನಿಲ್ಲ ಅಂದರೂ ನಾವು ಅದನ್ನಾರು ನಾವು ತಲುಪಿಸ್ಬೋದಲ್ಲ ಅನ್ನೋ ಒಂದು ಉದ್ದೇಶಕ್ಕೆ ಇದು ಮಾಡ್ತೇವೆ. ಈಗ ತುಂಬ ಜನ ಸ್ಪಾನ್ಸರ್ದವರು ಸಿಗ್ತಾರೆ, ತುಂಬ ಜನ ಸಿಕ್ಕಿದವರು ಇದ್ದಾರೆ. ಕೆಲವರು ಜನ ವರ್ಕ್ ಮಾಡಾದ್ಮೇಲೆ ನೀವು ಆಮೇಲೆ ಕೊಡ್ತೀವಿ ಅಂತ ಹೇಳಿ ಕೈ ಎತ್ತಿದವರು ಇದ್ದಾರೆ. ಅದು ಆ ಪ್ರಮಾಣ ಜಾಸ್ತಿ. ಇದು ಈ ಕೆಲವರು ಜನ ಏನು ಹೇಳ್ತಾರೆ, ನನ್ನ ಫೇಸ್ಬುಕ್ಕಲ್ಲಿ ಬೇರೆ ಬೇರೆ ಕಡೆ ಫೋಟೋ ಅಂತ, ಏನಪ್ಪ ಇಷ್ಟು ಇಷ್ಟು ದುಡ್ಡು ಬಂದ್ಬಿಡ್ತಲ್ಲ, ಹುಸೇನಿ ಇಷ್ಟು ಕಡೆ ಸುತ್ತಾಡ್ದಲ್ಲ. ನಿಮ್ಮ ಫೇಸ್ಬುಕ್ ನೋಡ್ತಿರ್ತೀನಿ, ನೀವು ಒಂದು 50 ಫೋಟೋ ಹಾಕಿ ಪ್ರತಿದಿನ ಹಾಕ್ತೀನಿ ನಾನು. ಏನು ಇಷ್ಟು ದುಡ್ಡು ಬಂದ್ಬಿಡ್ತಾ ಅನ್ನೋದು ಒಂದು ದುಡಿತಾವನೆ ಅಂತ. ಅಲ್ಲಿ ಹಿನ್ನೆಲೆ ಬೇರೆ. ಈಗ ಕೆಲವರ ಜನದ ಇವಾಗ ಸಿನಿಮಾ ಆಕ್ಟರ್ಗಳು ಹೇಳ್ತಾರೆ, ಹಳೆ ಸಿನಿಮಾ ಇಷ್ಟೊಂದು ಚೆಕ್ ಬಂದಿತ್ತು, ನಗು ನೋಡೋದು ಎಲ್ಲ ಬೋನ್ಸ್ ಆಗಿತ್ತು ಅಂತ. ಆ ರೀತಿ ನಮ್ದು ಏನು ಅಂದರೆ ನೋಡಲಿಕ್ಕೆ ಇಷ್ಟು ಅಂತ. ಅಲ್ಲಿ ಹಿನ್ನೆಲೆ ದುಡ್ಡು ಬಂದಾಗ ಏನಾಗುತ್ತೆ, ನಾವು ಇಷ್ಟು ವರ್ಷಗಳಲ್ಲಿ ನಾವು ಏನು ಅಂದರೆ ದುಡ್ದಿದ್ದೀವಿ, ದುಡ್ದಿಲ್ಲ ಅಂತಾರೆ. ನಾವು ವ್ಯಾಮೋಹ ಇಲ್ಲ ಇದರಲ್ಲಿ, ಮನೆ ಕಟ್ಟಬೇಕು ಇಲ್ಲ ಕಾರ್ ತಗೋಬೇಕು ಅಂತೆಲ್ಲ ಅಂತ ಶೋ ಇಲ್ಲ. ನಾವು ಕಲ್ತಿದ್ದೀವಿ ಒಂದು ವಿದ್ಯೆನ. ನಾನು ಇಡೀ ಕರ್ನಾಟಕ ಪೂರ್ತಿ ಸುತ್ತಬೇಕು, ಸಾಧ್ಯ ಆದರೆ ಎಲ್ಲ ಸರ್ಕಾರಿ ಶಾಲಾ ಮಕ್ಕಳಿಗೆ ನಾನು ದುಡಿಬೇಕು. ಅದು ನನ್ನ ಅತಿ ದೊಡ್ಡ ಹೇಮು. ಕಳೆದ 22 ವರ್ಷ ನೋಡಿ, ನನಗೆ ಕೇಳಿದವ್ರು ಹೇಳ್ತಾರೆ, ಇಷ್ಟು ವರ್ಷದಿಂದ ಮಾಡ್ತೇವೆ ಬೇಜಾರಾಗಲ್ವೇನೋ, ಇಷ್ಟು ಸಾಮಾನು ಹೊತ್ಕೊಂಡು ಹೋಗ್ತೀಯಲ್ಲ, ಎತ್ಕೊಂಡು ಬೇಜಾರಾಗಲ್ವೇನಂತ. ಅದೇನೋ ಗೊತ್ತಿಲ್ಲ. ಅದು ಮಗು ಸ್ಕೂಲ್ಗೆ ಹೋಗ್ತಾ ಇದ್ದೀನಿ ಅಂದರೆ ಅದೊಂಥರ ಎನರ್ಜಿ. ಈಗ ಬಿಳಿಗಿರಿನ ಬೆಟ್ಟ ಯಾರು ತಲುಪ್ತಾರೆ ಸರ್? ಬಿಳಿಗಿರಿನ ಬೆಟ್ಟ, ಮಹದೇಶ್ವರ ಬೆಟ್ಟ, ನಾಗಮಲೆ ಎಲ್ಲ ಅಂಥ ಕಡೆ ನೀವು ಒಬ್ಬ ಕಲಾವಿದ ಹೋಗೋಕ್ಕೆ ಆಗಲ್ಲ. ಅಂದರೆ ಹೋಗೋಕ್ಕಾಗಲ್ಲ ಅಂತಲ್ಲ, ಅಲ್ಲಿ ಏನಾರು ಅವ್ನಿಗೆ ಫೈನಾನ್ಷಿಯಲ್ ಸಿಗುತ್ತೆ, ಹೋಗ್ತಾನೆ. ಅಷ್ಟು ದೂರ ಯಾರು ನಾವು ಇದು ಒಂದು ನಮ್ಮ ಸೇವೆ ಜೊತೆಗೆ ನಮ್ಮ ದುಡಿಮೆನೇ ಅಂದ್ಕೊಳ್ಳೋಣ. ನಮಗೇನು ಅಂದರೆ ಆದಷ್ಟು ತುಂಬ ಸಂಘ ಸಂಸ್ಥೆಗಳಿದ್ದಾರೆ, ತುಂಬ ಶ್ರೀಮಂತರಿದ್ದಾರೆ, ಕೋಟ್ಯಾನುಗಟ್ಟಲೆ ಖರ್ಚು ಮಾಡಿದ್ದಾರೆ ಸಂಘ ಸಂಸ್ಥೆ. ನಾನು ಹೇಳದೆ, ನಾವು ಬೇರೆ ಬೇರೆ ಕಡೆ ಬೇಡ,
ಅವರ ಊರಿನಲ್ಲಿ ಇರುವಂಥ ಸರ್ಕಾರಿ ಶಾಲೆಗೆ 1 ದಿನ 2 ದಿನ ಸ್ಪಾನ್ಸರ್ ಮಾಡಿ ಸಾಕು. ನಾವು ಎಷ್ಟು ಶಾಲೆಗಳಿದೆ ಅಷ್ಟು ಶಾಲೆಗಳಲ್ಲಿ ನಾವು ವರ್ಕ್ ಮಾಡ್ಬೋದು ಸರ್. ಏನಾಗ್ತದೆ, ನನ್ನ ಫೇಸ್ಬುಕ್ ನೋಡ್ಬಿಟ್ಟು ಇಲ್ಲಿ ನಾನು ದಿನ ಅಪ್ಡೇಟ್ ಇಷ್ಟೊಂದು ಮಾಡಿ ಇಷ್ಟು ದುಡ್ಡು, ಅದೆಲ್ಲ ಸುಮ್ಮನೆ ಸುಳ್ಳು. ನಾನು ಹೋಗಿದ್ದು ಅಲ್ಲಿ ನೀವು ಅದನ್ನ ನೋಡಿ ಇನ್ನೊಬ್ಬ ಆಗಲಿ ಅಂತ ಆಗ್ತೀನಿ ಅಷ್ಟೇ. ಆಮೇಲೆ ಹಿನ್ನೆಲೆಯಲ್ಲಿ ನೀವು ಅಲ್ಲಿ ಹಿನ್ನೆಲೆಯಲ್ಲಿ ಫೈನಾನ್ಷಿಯಲ್ ಆಗಿ ವರ್ಕ್ಶಾಪ್ ಚೆನ್ನಾಗಿರ್ತದೆ. ಆ ಫೈನಾನ್ಷಿಯಲ್ ಬಂದಾಗ ಅದನ್ನು ನಾವು ಲೆಕ್ಕಕ್ಕೆ ಇಟ್ಕೋಬಾರ್ದು. ನಾನು ಹೇಳಿದ್ನಲ್ಲ, ಇವಾಗ 2 ದಿನ ವರ್ಕ್ಶಾಪ್ ಕಾರ್ಯಾಗಾರ ಮಾಡಿಬಿಟ್ಟು 280 ರೂಪಾಯಿ ಜೇಬಿಗೆ ಹಾಕಿ ಕಳಿಸಿದೆ. ಈ ಬಸ್ ಚಾರ್ಜ್ಗೂ ಆಗಿಲ್ಲ. ಹಾಗಾಗಿ ವೀಕ್ಷಕರಿಗೆ ನಾನು ಕೇಳ್ಕೊಳ್ಳೋದು, ಸಾಧ್ಯ ನಿಮ್ಮ ಶಾಲೆಗಳಲ್ಲಿ ಈ ಕಲೆನ ಬೆಳೆಸೋಣ. ನೀವು ಕರ್ನಾಟಕದ ಯಾವುದೇ ಊರಿದ್ರೆ ಸಂಪರ್ಕಿಸಲಿ, ಜನಪದ ಸಿರಿಯವರು ನಿಮ್ಮನ್ನು ಸಂಪರ್ಕಿಸಿ ಸಾಕು. ನಿಮ್ಮಿಂದ ನಾವು ಎಲ್ಲ ಕರ್ನಾಟಕ ತಲುಪಿಸೋಣ. ಧನ್ಯವಾದ. ಥ್ಯಾಂಕ್ ಯು ಸರ್. ಸ್ನೇಹಿತರೆ, ನೋಡಿದ್ರಲ್ಲ, ಕಾರ್ಯಕ್ರಮದ ಆರಂಭದಲ್ಲಿದ್ದ ಉತ್ಸಾಹ ನನ್ನಲ್ಲಿ ಕುಗ್ಗೋಯ್ತು ಸ್ನೇಹಿತರೆ. ಕಾರಣ ಇಷ್ಟೇ, ಕರ್ನಾಟಕ ರಾಜ್ಯ ಪೂರ್ತಿ ತನ್ನ ಸ್ವಂತ ಖರ್ಚಿಂದ ಸುತ್ತುತ್ತಾ ತನ್ನಲ್ಲಿರ್ತಕ್ಕಂಥ ವಿಶಿಷ್ಟವಾದ ಒಂದು ಕಲಾ ಪ್ರಾಕಾರವನ್ನು ಮಕ್ಕಳಿಗೆ ಅದನ್ನು ಹೇಳ್ಕೊಡ್ಬೇಕು, ಕಲಿಸ್ಕೊಡ್ಬೇಕು ಅನ್ನೋ ಒಂದು ಉತ್ತಮ ಉದ್ದೇಶ ಇಟ್ಕೊಂಡು ಬರ್ತಕ್ಕಂಥ ಕಲಾವಿದರನ್ನು ದುರ್ಬಳಕೆ ಮಾಡ್ಕೊಳ್ತಕ್ಕಂಥದ್ದು, ಅವರನ್ನು ತಪ್ಪಾಗಿ ನಡೆಸ್ಕೊಳ್ತಕ್ಕಂಥ ಒಂದು ಆಚಾರ ನಿಲ್ಲಬೇಕು. ಕಲಾವಿದರಿಗೆ ಗೌರವಿಸ್ತಕ್ಕಂಥದ್ದು ಒಂದು ಸಂಸ್ಕೃತಿ ಪ್ರತಿಯೊಬ್ಬರಲ್ಲೂ ಬರಬೇಕು ಅಂತ ಹೇಳ್ತಾ, ನಮ್ಮ ಹುಸೇನ್ ಅವರು ಹೇಳಿದಾಗೆ ಸಾರ್ವಜನಿಕರಿಗಿಂತ ಹೆಚ್ಚಾಗಿ ಸಂಘ ಸಂಸ್ಥೆಗಳೇ ಜಾಸ್ತಿ ಇರತಕ್ಕಂಥ ಈ ಕಾಲಮಾನದಲ್ಲಿ ಸಂಘ ಸಂಸ್ಥೆಗಳು ಸಾಮಾಜಿಕ ಚಟುವಟಿಕೆಗಳಲ್ಲಿ ದಯವಿಟ್ಟು ಈ ಕಲಾ ಪ್ರಕಾರಗಳನ್ನು ಬೆಳೆಸ್ತಕ್ಕಂಥ ಒಂದು ಸಂಸ್ಕೃತಿಯನ್ನು ಮೈಗೂಡಿಸ್ಕೊಳ್ಳಿ. ಆ ಮುಖಾಂತರ ಸರ್ಕಾರಿ ಶಾಲಾ ಮಕ್ಕಳುಗಳಿಗೆ ಅಳಿವಿನಂಚಿನಲ್ಲಿರ್ತಕ್ಕಂಥ ಈ ಒಂದು ವಿಶೇಷ ಸಾಂಜಿ ಪ್ರಕಾರದ ಕಲೆಯನ್ನು, ಕಾಗದ ಕತ್ತರೆ ಕಲೆಯನ್ನು ಕಲಿಸ್ಕೊಡ್ಲಿಕ್ಕೆ ತಾವೆಲ್ಲರೂ ಅನುವು ಮಾಡಿಕೊಡ್ಬೇಕು ಅಂತ ಕೇಳ್ತಾ, ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ ಹುಸೇನಿ ಅವರ ನಂಬರ್ಗೆ ದಯವಿಟ್ಟು ಈ ಕೂಡಲೇ ಫೋನ್ ಮಾಡ್ಕೊಳ್ಳಿ. ತಮ್ಮ ಹುಟ್ಟುಹಬ್ಬ ಆಗ್ಬೋದು, ಅಥವಾ ಯಾವುದೇ ರೀತಿ ಸಮಾರಂಭ ಆಗ್ಬೋದು, ಅಥವಾ ನಿಮ್ಮ ಗ್ರಾಮಗಳಲ್ಲಿ ನೀವು ಸರ್ಕಾರಿ ಶಾಲೆಗಳಲ್ಲಿ ಓದಿ ಪಟ್ಟಣಗಳಲ್ಲಿ ಕೆಲಸ ಪಡ್ಕೊಂಡಿರ್ತಕ್ಕಂಥ 100 ಜನ, ಲಕ್ಷ ಜನ ಇರ್ತೀರಿ ಸ್ನೇಹಿತರೆ. ನಿಮ್ಮ ಊರುಗಳಲ್ಲಿರ್ತಕ್ಕಂಥ ಸರ್ಕಾರಿ ಶಾಲೆಗಳಿಗೆ ಒಮ್ಮೆ ಹುಸೇನಿ ಅವರನ್ನ ಕರೆಸಿ ವರ್ಣರಂಜಿತವಾಗಿರ್ತಕ್ಕಂಥ ಒಂದು ವಾತಾವರಣವನ್ನು ಅವರು ಕ್ರಿಯೇಟ್ ಮಾಡ್ತಾರೆ. ಮಕ್ಕಳಲ್ಲಿ ಒಂದು ಕರಕುಶಲ ಚಟುವಟಿಕೆಗಳನ್ನು ಬೆಳೆಸಲಿಕ್ಕೆ ಅನುವು ಮಾಡಿಕೊಡ್ತಾರೆ ಅಂತ ಹೇಳ್ತಾ, ದಯವಿಟ್ಟು ಮತ್ತೊಮ್ಮೆ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ ಸ್ನೇಹಿತರೆ. ಕಲಾವಿದರನ್ನ ನೀವು ಉಪಯೋಗಿಸೋದು ಪರವಾಗಿಲ್ಲ, ದಯವಿಟ್ಟು ದುರ್ಬಳಕೆ ಮಾಡಬೇಡಿ. ಈ ಕಾರ್ಯಕ್ರಮ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಎಲ್ಲರೊಂದಿಗೆ ಹಂಚಿಕೊಳ್ಳಿ. ಜನಪದ ಸಿರಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ, ಕಲಾವಿದರಿಗೆ ಒಳ್ಳೆಯದಾಗಲಿ, ನಾವೆಲ್ಲರೂ ಅವರೊಟ್ಟಿಗೆ ನಿಲ್ಲೋಣ, ಅವರ ಬದುಕಿಗೆ ನೆರವಾಗೋಣ ಅಂತ ಹೇಳ್ತಾ ನಮಸ್ಕಾರ ಸ್ನೇಹಿತರೆ. ಆತ್ಮೀಯರೇ, ಜರಗ್ನಹಳ್ಳಿ ಕಾಂತರಾಜ್ ಅವರು ನಮ್ಮ ಆತ್ಮೀಯ ಸ್ನೇಹಿತರು. ಹಲವಾರು ವರ್ಷಗಳಿಂದ ಪತ್ರಿಕೋದ್ಯಮದಲ್ಲಿ ನಿರಂತರವಾಗಿ ಕೆಲಸ ಮಾಡಿದವರು, ಮತ್ತು ಪತ್ರಿಕೆಯನ್ನು ಹುಟ್ಟಾಕ್ದವರು, ಅನೇಕ ಸಾಮಾಜಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಿದವರು. ಇವರು ಪ್ರಯತ್ನ ಇಡೀ ಕರ್ನಾಟಕದ ಎಲ್ಲ ಜನಪದ ಕಲಾವಿದರನ್ನು ಅವರಿರುವ ಜಾಗದಲ್ಲೇ ಭೇಟಿ ನೀಡಿ ಅವರಲ್ಲಿರುವಂಥ ಕಲೆಯನ್ನು ಎಲ್ಲರಿಗೂ ಪರಿಚಯ ಮಾಡುವಂಥ ನಿಟ್ಟಿನಲ್ಲಿ ಈ ಜನಪದ ಸಿರಿ ಈ ಯೂಟ್ಯೂಬ್ ಚಾನಲನ್ನು ಆರಂಭಿಸಿದ್ದಾರೆ. ಮತ್ತು ಆ ಯೂಟ್ಯೂಬ್ ಚಾನಲಿಂದ ಅತಿ ಹೆಚ್ಚು ಕಲಾವಿದರನ್ನು ಗುರುತಿಸುವ ಪ್ರಯತ್ನ ಮಾಡುವಂತಾಗ್ತಾ ಇದ್ದಾರೆ. ನೀವು ದಯವಿಟ್ಟು ಈ ಜನಪದ ಸಿರಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಮತ್ತು ಹೆಚ್ಚಿನ ಪ್ರೋತ್ಸಾಹ ನೀಡಿ. ಮತ್ತು ನಿಮ್ಮ ಊರಿನಲ್ಲಿ ಇರುವಂಥ ಕಲಾವಿದರು, ನಿಮ್ಮ ಜನಪದ ಕಲಾವಿದರು ನಿಮಗೆ ತಿಳಿದಿದ್ರೆ ದಯವಿಟ್ಟು ಈ ನಂಬರ್ಗೆ ತಿಳಿಸಿ, ಅವರನ್ನು ಸಂದರ್ಶನ ಮಾಡಿ ಇಡೀ ನಿಮ್ಮ ಊರಲ್ಲಿರುವಂಥ ಕಲೆಯನ್ನು ಪ್ರತಿಯೊಬ್ಬರು ನೋಡುವ ರೀತಿ ಮಾಡ್ತಾರೆ. ಧನ್ಯವಾದಗಳು. ಹೂವ ಚೆಲ್ಲಾಡ ಬನ್ನಿರೋ, ಮೊಗ್ಗ ಚೆಲ್ಲಾಡ ಬನ್ನಿರೋ, ಹೂವ ಚೆಲ್ಲಾಡ ಬನ್ನಿರೋ, ಮೊಗ್ಗ ಚೆಲ್ಲಾಡ ಬನ್ನಿರೋ, ಮುದ್ದು ಮಾದೇವನಂದ ಚಂದ ಕಣ್ಣಾರೆ ಕಂಡು ಕಿವಿಯಲ್ಲಿ ಕುಣಿಯ ಬನ್ನಿರೋ, ಸ್ವಾಮಿಯ ಲೀಲೆ ಕೊಂಡಾಡ ಬನ್ನಿರೋ, ಹೂವ ಚೆಲ್ಲಾಡ ಬನ್ನಿರೋ, ಮೊಗ್ಗ ಚೆಲ್ಲಾಡ ಬನ್ನಿರೋ.